ಗೈಸ್ ಇವರು ಮೇಕಪ್ ಆರ್ಟಿಸ್ಟು ರಶ್ಮಿ ಜೀವ ಅಂದ್ಬಿಟ್ಟು ಹೊಸದಾಗಿ ಮಾಡ್ತಾ ಇದ್ದಾರೆ. ಜೀವ ರಶ್ಮಿ ಅಂದೆ. ಸೊ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಲ್ಲ. ಸೊ ಇಲ್ಲಿ ಯಾವಾಗಲೂ ಇದೇ ರೀತಿ ಕ್ಲೀನಾಗಿಯೇ ಇಟ್ಕೊತಾರೆ ಮಾತ್ರ. ಕೆಂಪೇಗೌಡದು ಮಾಡಿದ್ದಾರೆ, ಮತ್ತು ಇಲ್ಲಿ ವಿಧಾನಸೌಧದೆಲ್ಲ ಮಾಡಿದ್ದಾರೆ ನೋಡಿ. ಆಮೇಲೆ ಇಲ್ಲಿ ಬಂದರೆ ಮೈಸೂರು ಅರಮನೆಯದು ಮಾಡಿದ್ದಾರೆ ಇಲ್ಲಿ. ಗೈಸ್ ನೋಡಿ, ಸೋನು ಸಿಕ್ಕಿದ್ದಾಳೆ, ಕಳೆದೋಗ್ಬಿಟ್ಟಿದ್ಲು. ಗೈಸ್ ನೋಡಿ, ಬೂಮರು ತಲೆಗೆ ಅಂಟಿಸ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟ ಅವನೇ. ನೋಡಿ ಗೈಸ್, ನೋಡ್ಕೊಳ್ಳಿ ಇವನ್ ಮುಖ ನೋಡಿ 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 ನೋಡಿ, ಚಿಕ್ಕ ಪಾಪು ಥರ ಇದ್ದಾನೆ ಇವನು. ಎಲ್ರಿಗೂ ರೌಡಿ ಥರ ರೌಡಿಸಮ್ ಮಾಡ್ತಾನೆ ಸ್ಕೂಲಲ್ಲೆಲ್ಲ. ಬಾರ ಇಲ್ಲೇ ಓಡಾಯ್ತಾವ್ ನೋಡಿ ಗೈಸ್ ಇವನು. ನೋಡು ಭೂವಿ, ಈ ಕಡೆ ನೋಡಿ ಸರ್. ಗೈಸ್ ನೋಡಿ, ಇವನು ಭೂವಿಕ್ ಅಂತ ಇವನ ಹೆಸರು. ಏನು ನೀನು ಭೂ ಹೇಳು ಹಾಯ್ ಗಾಯ್ಸ್ ಅಂತ ಹೇಳು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಹೇಳು. ಹೇಳಲ್ವಾ? ತಿಂಡಿ ಕೊಡಲ್ಲ ನೀನು? ಇಲ್ಲೇ ಆಮೇಲೆ ನೀನಿಲ್ಲೇ ಇಲ್ಲೇ ಇರಬೇಕು ಕಾರಲ್ಲೇ. ಹಾಂ, ಎಲ್ಲೋಗ್ತಾ ಇದ್ದೀವಿ ನಾವು ಇವತ್ತು? ಹಾಂ, ಎಲ್ಲೋಗ್ತಾ ಇದ್ದೀವಿ? ಅಣ್ಣ ಸ್ಕೂಲ್ಗೆ. ಯಾವ ಸ್ಕೂಲ್? ಜನಸೇವಾ. ಭೂಮಿ ಬಂತು. ತೆಂಗಿನಕಾಯಿಗಳೆಲ್ಲ ಕಲರ್ ಕಲರ್ ಮಾಡ್ತಾರೆ. ಸೊ ಗೈಸ್ ಫೈನಲಿ ಒಳಗಡೆ ಬಂದೋ ನೋಡಿ. ಸೊ ಇದೇ ಸೇವಾ ವಿದ್ಯಾ ಕೇಂದ್ರ ಅಂತ. ಸೊ ಇದನ್ನು ನೋಡ್ತಾ ಇದ್ರಲ್ಲ, ಸೊ ಇದು ಮೈನ್ ಎಂಟ್ರೆನ್ಸ್ ಅಷ್ಟೇ. ಸೊ ನೋಡಿ ಗ್ರೌಂಡ್ ಯಾವ ರೀತಿ ಇದೆ ಇವ್ರದ್ದು. ಸೊ ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲೇ ಮಾಡಿಬಿಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮು ನಾವು ಇಲ್ಲೇ ಪಾರ್ಕಿಂಗ್ ಮಾಡಿದ್ದು. ಸಾಕು ಬಿಡು, ಸಾಕು 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 ಸಾಕು. ಗೈಸ್ ಏನು ಗೊತ್ತಾ, ಲಾಸ್ಟ್ ಟೈಮ್ ಕೂಡ ನಾವು ಇದೇ ಪ್ಲೇಸಲ್ಲಿ ಕಾರ್ನ ಪಾರ್ಕಿಂಗ್ ಮಾಡಿದ್ದೋ. ಸೊ ಇವತ್ತು ನಮಗೆ ಅದೇ ಪ್ಲೇಸ್ ಸಿಕ್ಕಿದೆ. ಗೈಸ್ ಬಂದ ತಕ್ಷಣ ಇಲ್ಲಿ ಸುಸ್ವಾಗತ ಅಂತ ಬೋರ್ಡ್ ಹಾಕಿದ್ರು. ಸೊ ಅದಾದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾವು ಭಾರತೀಯ ಸಂಸ್ಕೃತಿ ಪ್ರಕಾರ ಯಾವ ರೀತಿ ನಾವು ಹೆಣ್ಮಕ್ಳನ್ನ ಗೌರವಿಸಿ ಅರ್ಶಿನ ಕುಂಕುಮ ಕೊಡ್ತೀವೋ, ಸೊ ಆ ರೀತಿ ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಈ ರೀತಿ ಒಂದು ವೆಲ್ಕಮ್ ಮಾಡ್ತಿದ್ರು. ಸೊ ಇದೊಂದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕರ್ಲೇ ಇರೋದು ಇದು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ. ಸೊ ಅದು ಮುಗಿಸ್ಕೊಂಡು ಅಲ್ಲಿಂದ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ರೋಗ್ರಾಮ್ ನಡೀತಿತ್ತಲ್ಲ. ಸೊ ಅಲ್ಲಿಗೆ ಬಂದು. ಸೊ ಏನಪ್ಪ ವಿಷಯ ಅಂತ ಅಂದರೆ, ಲಾಸ್ಟ್ ಒಂದು ವೀಡಿಯೋ ಹಾಕಿದ್ನಲ್ಲ ಲಾಸ್ಟ್ ಇಯರ್ ಆ್ಯನ್ಯುವಲ್ ಡೇದು. ಸೊ ಅದನ್ನು ನೋಡಿಬಿಟ್ಟು ಇಬ್ಬರು ಹುಡುಗರು ಕೇಳಿದ್ರು, ಸೊ ನೀವು ಈ ಚಾನಲ್ ಅಲ್ವಾ, ಸೊ ತುಂಬಾ ಚೆನ್ನಾಗಿತ್ತು, ನಮ್ಮದು ಈ ಸತಿ ಮಾಡಿ ಅಂತ ಅಂದ್ಬಿಟ್ಟು. ಸೊ ತುಂಬಾ ಖುಷಿ ಆಯಿತು. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ನ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಸೊ ಗಾಯ್ಸ್ ಫೈನಲಿ ಬಂದಿದ್ದೀವಿ ಸ್ಕೂಲ್ ಹತ್ರ. ನೋಡಿ ಎಷ್ಟು ಜನ ಇದ್ದಾರೆ. ಬಾ ಹೋಗೋಣ ಅಲ್ಲೇ. ಇಲ್ಲೇನು ಮಾಡ್ತೀಯಾ? ಸೋನು ಗೈಸ್ ಸೋನು ಬಂದ್ಬಿಟ್ಟಿದ್ದೀವಿ, ಕಳೆದೋಗ್ಬಿಟ್ಟಿದ್ದಾಳೆ. ಹುಡುಕ್ತಾ ಇದ್ದೀವಿ ಇವಾಗ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಬಾ ಅಲ್ಲೇ ಹುಡ್ಕೋಣ. ಸಖತ್ತು. ಗೈಸ್ ನೋಡಿ, ಸೋನು ಸಿಕ್ಕಿದ್ದಾಳೆ, ಕಳೆದೋಗ್ಬಿಟ್ಟಿದ್ಲು. ಪ್ರೈಸ್ ಎಲ್ಲ ಕೊಟ್ಬಿಟ್ರೆ ನೋಡಿ ಗೈಸ್, ಚಾರ್ವಿಕ್ ಸಿಕ್ಕವನೇ. ಎಲ್ಲ ನಿಮ್ಮ ಫ್ರೆಂಡ್ಸು? ಓಯ್ ಗೈಸ್ ನೋಡಿ, ಚಿಂಟು ಬಂದ ನೋಡಿ. ಗೈಸ್ ನೋಡಿ, ಬೂಮರು ತಲೆಗೆ ಅಂಟಿಸ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟ ಅವನೇ.
ಯಾರು ನೋಡಿ ಬಂದವನೇ ಗೌತಮ್. ಎಲ್ಲ ಧ್ರುವಣ್ಣ ಹಾಂ ಎಲ್ಲಿ ಬನ್ನಿ, ಏನು ಸಮಾಚಾರ? ಹಾಂ ಇವರೇನಾ ಗೈಸ್? ನೋಡಿ ಇವರೇ ಎಷ್ಟನೇ ಕ್ಲಾಸು? ಹಾಂ, ಸರ್ವಶ್ರೇಷ್ಠ ವಿದ್ಯಾರ್ಥಿ ಅಂತ ಇವರು. ಏನು ಹೆಸರೇನು? ಕನಕ ಅಂತ ಇವರು ಹೆಸರು. ಹಾಂ, ನೀವುನಾ? ನಿಮ್ಮ ಹೆಸರು? ತನುಶ್ರೀ ಅಂತೆ ನೋಡಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಲಕ್ಷ್ಮೀಪುರ. ಸೊ ಗಾಯ್ಸ್ ಆಚೆ ನೋಡಿ ಯಾವ ರೀತಿ ಇದೆ. ಫೋಟೋಗ್ರಾಫರ್ ಕಾಣ್ತಾ ಇಲ್ಲ, ಎಲ್ಲಿ ಇದ್ದಾರೆ. ಗೈಸ್ ನೋಡಿ 1 ವರ್ಷ ಆಯಿತು ಇದನ್ನ ನೋಡಿ. ಎಲ್ಲ ಫುಲ್ ಈ ಥರ ಲಾಸ್ಟ್ ಇಯರ್ ಬಂದಾಗ ನೋಡಿದ್ದು ನಾವು ಈ ಥರ. ಹಂಗೆ ಒಂದು ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಎಲ್ಲ ಫುಲ್ ಪೈಂಟಿಂಗ್ ಎಲ್ಲ ಮಾಡ್ಸಾಕ್ಬಿಟ್ಟವ್ರು. ಲಾಸ್ಟ್ ಇಯರ್ ಎಲ್ಲ ಇರಲಿಲ್ಲ ಇದು. ಗೈಸ್ ನೋಡಿ ಇವನು ಶ್ರೀನಿವಾಸ್ ನಾಯಕ್ ಅಂದ್ಬಿಟ್ಟು. ಏನ ನಿನ್ನ ಹೆಸರು? ಹಾಂ, ಶ್ರೇಯಸ್ಸು. ಹಾಂ, ಯಾವರು? ಹಾಂ, ಸಿಗಹಳ್ಳಿ. ಗೈಸ್ ನೋಡಿ ಇವನ ಹೆಸರು ಏನೋ ಶ್ರೇಯಸ್ ಅಂತೆ. ನಮ್ಮ ಹುಡುಗರಿಗೆಲ್ಲ ಡೈಲಿ ಹೊಡಿತಾನೆ ಇವನು. ಹಾಂ, ನಿಂತ್ಕೊಳ್ಳ ಇಲ್ಲಿ ನೋಡಿ. ಗೈಸ್ ನೋಡ್ಕೊಳ್ಳಿ ಇವನ ಮುಖ ನೋಡಿ 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 ನೋಡಿ. ಚಿಕ್ಕ ಪಾಪು ಥರ ಇದ್ದಾನೆ ಇವನು. ಎಲ್ರಿಗೂ ರೌಡಿಸಮ್ ಮಾಡ್ತಾನೆ ಸ್ಕೂಲಲ್ಲೆಲ್ಲ. ಬಾರ ಇಲ್ಲೇ ಓಡಾಯ್ತಾವ ನೋಡಿ. ಗೈಸ್ ಇವನು. ನಿನ್ನ ಹೆಸ್ರೇನು? ಧ್ರುವಣ ಎಲ್ಲೋ? ಏಯ್ ಧ್ರುವಣ ಕಿದರ್ ರೇ? ಭಯ್ಯ ಧ್ರುವಣ ಕಿದರ್ ಗಯ್ಯ? ನೀನು ಧ್ರುವಣಂಗೆ ಹುಡುಕೋ ಬರ್ಬೇಕು ಗೈಸ್. ಇವಾಗ ಧ್ರುವಣ ದೀಕ್ಷಿತ್ ಇಬ್ರಿಗೂ ಹುಡುಕ್ಬೇಕು. ಸೊ ಗೈಸ್ ಇದು ಪುಣ್ಯಕೋಟಿ ಗುಹೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ. ಇಲ್ಲೇ ಸ್ಟಾಪ್ ಇವರೇ ಸೇರಿಕೊಂಡು ಮಾಡ್ತಾಯಿದ್ದಾರೆ. ಸೊ ಇನ್ನೂ ರೆಡಿ ಆಗಿಲ್ಲ, ರೆಡಿ ಮಾಡ್ತಾಯಿದ್ದಾರೆ. ಇನ್ನೂ ಲೈಟಿಂಗ್ಸು ಏನೇನೇನೋ ಆಗ್ತಾಯಿದ್ದಾರೆ. ಸೊ ನೈಟ್ ವ್ಯೂ ತೋರಿಸ್ತೀನಿ ಆಮೇಲೆ ನೋಡೋಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಅವ್ರಿಗೆ. ಸೊ ಅದು ಎಂಟ್ರೆನ್ಸ್ ಥರ. ಸೊ ಅದ್ರ ಒಳಗಡೆಯಿಂದ ಬಂತು ಅಂತ ಅಂದರೆ ಇಲ್ಲಿ ಗ್ರೌಂಡು ಅಂದರೆ ಮಾಮೂಲಿ ಸ್ಟೇಜ್ ಥರ ಇದು. ಫಂಕ್ಷನ್ ನಡೆಯುತ್ತಲ್ಲ, ಇಲ್ಲಿ ಪ್ರೋಗ್ರಾಮ್ ನಡೆಯುತ್ತಲ್ಲ, ಅದೊಂದು ಸ್ಟೇಜ್ನ ನೀವು ಇಲ್ಲಿ ನೋಡ್ಬೋದು. ಇವಾಗೆಲ್ಲ ಜನ ಇಲ್ಲ, ಖಾಲಿ ಇದೆ. ಸೊ ಎಷ್ಟು ಜನ ಅಂತಂದರೆ ಚೇರ್ಗಳೇ ಸಿಗಲ್ಲ ಗೈಸು. ನಿಂತ್ಕೊಂಡು ನೋಡ್ತಾರೆ, ಅಷ್ಟು ಜನ ಆಗಿರ್ತಾರೆ ಫುಲ್ಲು. ಸೊ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ದಾರೆ ಈ ರೀತಿ ಆಗಬೇಕು ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಗ್ರೌಂಡ್ ಯಾವ ರೀತಿ ಇದೆ. ಡ್ಯಾನ್ಸ್ ಎಲ್ಲ ಇಲ್ಲೇ ಮಾಡೋದು. ಸೊ ಅದಾದಮೇಲೆ ಸ್ಟಂಟ್ಸ್ಗಳೆಲ್ಲ ಇರುತ್ತೆ ಮಾತ್ರ, ಸಕ್ಕತ್ತಾಗಿರುತ್ತೆ ಮಾತ್ರ. ಸೈಕಲಿಂಗು ಮತ್ತು ಬೆಂಕಿಲೆಲ್ಲ ಮಾಡ್ತಾರಲ್ಲ, ಅದಂತೂ ಮಸ್ತಾಗಿತ್ತು ಇರುತ್ತೆ ಮಾತ್ರ. ಈಗ ನೋಡಿ ಇಷ್ಟು ಜನ ಇದ್ದಾರೆ. ಜನ ಒಬ್ಬರು ಇಲ್ಲ, ಇವಾಗ ಸ್ಟಾರ್ಟ್ ಅಲ್ವಾ. ಸೊ ಆಮೇಲೆ ಬರ್ತಾರೆ, ತುಂಬ ಜನ ಸೇರ್ತಾರೆ ಗೈಸ್ ಮಾತ್ರ. ಆಮೇಲೆ ಗೆಸ್ಟ್ ಪ್ರೋಗ್ರಾಮ್ ಅವೆಲ್ಲ ಅಲ್ಲಿ ಮಾಡ್ತಾರೆ. ಸೊ ಇವಾಗ ಯಾವ ರೀತಿ ಇದೆ ಅಂತ ಒಂದು ಸತಿ ವೀಡಿಯೋ ಮಾಡ್ಕೊತೀನಿ. ಸೊ ಅದಾದಮೇಲೆ ಮತ್ತೆ ಫೈನಲ್ ಆಮೇಲೆ ಮಾಡ್ತೀನಿ. ಎಲ್ಲ ಅರೇಂಜ್ ಆದಮೇಲೆ ನೋಡಿ ಇಲ್ಲೆಲ್ಲ ಇನ್ನೂ ಅರೇಂಜ್ ಇವಾಗ ಮಾಡ್ತಾಯಿದ್ದಾರೆ. ಸೊ ಇವಾಗ ಅಲ್ಲಿ ವಿದ್ಯಾಶ್ರೀ ಬುಕ್ ಆಲ್ರೆಡಿ ಬಿಡುಗಡೆ ಮಾಡಾಯಿತು. ಅಂದರೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ನಲ್ಲ ಅದು. ಸೊ ಇವಾಗ ಪ್ರೈಸಸ್ ಎಲ್ಲ ಕೊಡ್ತಿದ್ದಾರೆ. ಸೊ ಅಲ್ಲಿ ಹೋಗೋಣ ಇವಾಗ ಯಾವ ರೀತಿ ಇದೆ ಏನು ಕತೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಏನೆಲ್ಲ ಫುಲ್ಲು ಹರೀಶ್ ಅಂತ ಕರಿತಾ ಇದ್ದಾರೆ ನಿಮಗೆ. ಏನು ಹೇಳ್ತೀರಾ? ಏನು ಹೇಳಂಗಿಲ್ಲ, ಏನು ಹೇಳಕ್ಕೆ ಹಂಗೆ. ಗಾಯ್ಸ್ ನಾನಂತೂ ಪೇಂಟಿಂಗ್ ನೋಡಿ ಫುಲ್ ಫಿದಾ ಆಗ್ಬಿಟ್ಟೆ. ಯಾಕೆಂತಂದರೆ ಅಷ್ಟು ಚೆನ್ನಾಗಿತ್ತು. ಪೇಂಟಿಂಗ್ ನೋಡ್ತಾ ಇದ್ದರೆ ಕಳೆದೋಗ್ಬಿಡ್ತೀರ, ಅಷ್ಟು ಫೈಂಟಾಸ್ಟಿಕ್ ಆಗಿತ್ತು ಮಾತ್ರ. ಸೊ ಮತ್ತು ಇಲ್ಲಿ ನೋಡಿ ಆನೆದು ಬೇರೆ ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ. ಇದಂತೂ ಮಸ್ತಾಗಿತ್ತು ನೋಡೋಕ್ಕೆ.
ಸೊ ಗೈಸ್ ನೋಡಿ ಇದನ್ನು ಯಾವ ರೀತಿ ಫುಲ್ಲು ಒಂದೊಂದು ಇದರಲ್ಲೇ ಫುಲ್ಲು ಯಾವ ರೀತಿ ವೆಲ್ಡ್ ಮಾಡಿದಾರಲ್ಲ. ಸೊ ಆನೆನ ರಿಯಲಾಗಿ ನೋಡಿರಲಿಲ್ಲ ಇದನ್ನು, ನಾನು ಬರೀ ಫೋನಲ್ಲಿ ನೋಡಿದೆ ಈ ಥರ ಯಾವ ರೀತಿ ಮಾಡಿರ್ತಾರೆ ಅಂತ. ಸೊ ಇವಾಗ ಟಚ್ ಮಾಡಿ ಫೀಲ್ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂದರೆ ಒಂದೊಂದು ಎಕ್ವಿಪ್ಮೆಂಟ್ಸ್ನು ಈ ರೀತಿ ಜೋಡಿಸಿ ಒಂದು ಆನೆ ರೀತಿ ಮಾಡಿದ್ದಾರೆ. ಸೊ ಮತ್ತು ಈ ಕಡೆ ನೋಡ್ಬೋದು ಲಾಸ್ಟ್ ಟೈಮೆಲ್ಲ ಇಲ್ಲಿ ಪೇಂಟಿಂಗ್ ಎಲ್ಲ ಇರಲಿಲ್ಲ, ಇವಾಗ ಕನ್ನಡದ ಬಗ್ಗೆ ಎಲ್ಲ. ಸೊ ನಾಡಪ್ರಭು ಕೆಂಪೇಗೌಡದು ಮಾಡಿದ್ದಾರೆ, ಮತ್ತು ಇಲ್ಲಿ ವಿಧಾನಸೌಧದೆಲ್ಲ ಮಾಡಿದ್ದಾರೆ ನೋಡಿ. ಆಮೇಲೆ ಇಲ್ಲಿ ಬಂದರೆ ಮೈಸೂರು ಅರಮನೆಯದು ಮಾಡಿದ್ದಾರೆ ಇಲ್ಲಿ, ಮತ್ತು ನಂದಿ ಪ್ರತಿಮೆ ಮಾಡಿದ್ದಾರೆ. ಮತ್ತು ಇದು ನೋಡಿ ಒಂಥರ ಯುನೀಕ್ ಆಗಿದೆ, ಸ್ಟೈಲಿಶ್ ಆಗಿ. ಸೊ ಮತ್ತು ಇದೊಂದು ಗೊರಿಲ್ಲಾ ಥರ ಮಾಡಿದ್ದಾರೆ, ಇದೊಂದು ಕಾನ್ಸೆಪ್ಟು ಚೆನ್ನಾಗಿದೆ. ಸೊ ಇದನ್ನು ನೋಡಿ, ಇದು ಬೈಕದ್ದು ಬರುತ್ತಲ್ಲ ಬ್ರೇಕ್ ಪ್ಯಾಡು, ಭಾರತ ಮಾತೆ. ಸೊ ಗೈಸ್ ನಾನು ಲಾಸ್ಟ್ ಟೈಮ್ ಇಲ್ಲಿ ಒಂದು ರೀಲ್ ಮಾಡಿದ್ದೆ, ಅದು ನೆನಪಾಗುತ್ತೆ ನೋಡಿ. ವಾಟರ್ ಯಾವ ರೀತಿ ಬರ್ತಾಯಿದೆ. ಸೊ ನೋಡಿ ಫೈನಲಿ ಈ ರೀತಿ ಇದೆ. ನೀಟ್ನೆಸ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಗೈಸ್. ಸೊ ಫುಲ್ ಕ್ಲೀನಾಗಿರುತ್ತೆ ಯಾವಾಗಲೂ ನೋಡಿದ್ರು. ಸೊ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಲ್ಲ. ಸೊ ಇಲ್ಲಿ ಯಾವಾಗಲೂ ಇದೇ ರೀತಿ ಕ್ಲೀನಾಗಿಯೇ ಇಟ್ಕೊತಾರೆ ಮಾತ್ರ. ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅನ್ಸುತ್ತೆ. ಸೊ ಬನ್ನಿ ಹಲೋ, ಏನು ಸಮಾಚಾರ? ಅವಾಗಲೇ ಬಂದ್ವಿ ಒಳಗಡೆ ಅವರೇ. ರಶ್ಮಿಕಾ ಬಾಲ್ ಇನ್ ದ ಬಕೆಟ್ ಸ್ಪರ್ಧೆ ಪ್ರಥಮ ಸ್ಥಾನ. ಗೌತಮ್ ನಾಯ್ಕ್ ಬಾಲ್ ಇನ್ ದ ಬಕೆಟ್ ಸ್ಪರ್ಧೆ ದ್ವಿತೀಯ ಸ್ಥಾನ. ಚೇತನ್ ನಾಯ್ಕ್ ಸಹಜ ನೀಲಮ್ಮ ತೃತೀಯ ಸ್ಥಾನ. ಅನುಶ್ರೀ ದ್ವಿತೀಯ ಸ್ಥಾನ. संजय प्रकाश मोटे वर्ग सदन. संजय प्रकाश जैन एच अपने द्वितीय. कुशल ए मोटे वर्ग द्वितीय. नागेश मोटे वर्ग तृतीय. ಶಿಶುಗಳ ವಿಭಾಗಕ್ಕೆ ಗುಂಪು ಆಟವಾಗಿ ಕಬಡ್ಡಿ ಶ್ರೇಯಸ್ ಅನಿರುದ್ಧ ಯತೀಶ್ ಗೋರಖಿ
ಹಳೆದ ಸಂಕಲ್ಪ ಯತೀಶ್ವರಕ್ಕೆ श्रीकांत कौशिक मोहित एस भुवनेश्वर भविष्य कृष्णा एस वंशी आर वंशी बी जीवन के एम ए गौतम रेड्डी के ಹೆಸರೇನು? ಭಾಗದ ವಿಭಾಗದ ಸರ್ವಶ್ರೇಷ್ಠ ಕ್ರೀಡಾಪಟು ದುಷ್ಯಲ್ ಪಿ ಗೌಡ 3 ಕಾಲದ ಓಟ ಪ್ರಥಮ, 6 ಮೀಟರ್ ಓಟ ಪ್ರಥಮ, 100 ಮೀಟರ್ ಓಟ ದ್ವಿತೀಯ, ಅಳೆದ ಓಟ ತೃತೀಯ. ಈ ಭಾಗದ ವಿಭಾಗದ ಸರ್ವಶ್ರೇಷ್ಠ ಕ್ರೀಡಾಪಟು. ಮುಂದಾಗಿ ಬಾಲಕಿಯರ ವಿಭಾಗ ಬಾಲಕಿಯರು ಬಂದಿದ್ದೀಗ ವರ್ಷಿಣಿ ಸಿ ಲಿಂಬೆಹಣ್ಣ ಓಟ ದ್ವಿತೀಯ, ಲಲಿಗಿ ನರವಂಡೆ ದ್ವಿತೀಯ. ಗಗನಗೌಡ ದ್ವಿತೀಯ, ಉಜ್ವಲ್ ಗೈಸ್ ನೋಡಿ, ಇವನು ಮತ್ತೆ ಧ್ರುವ ಒಂದೇ ಇರೋ ನಿಮಿಷ ಒಂದರಲ್ಲೂ ಪ್ರೈಸು ಗೆದ್ದಿಲ್ಲ, ಏನು ಗೆದ್ದಿಲ್ಲ. ನೋಡಿ ಗೈಸ್ ಹೆಂಗವ್ರು ಇವರು. ಹಾಂ, ನಾಚಿಕೆ ಆಗಲ್ವೇನ್ರು ನಿಮಗೆ ಎಲ್ಲವನು? ನೋಡಿ ಇವರಿಬ್ರು ಸೇರಿಕೊಂಡು ಒಂದೇ ಮುಖ ತೋರಿಸೋ ನೋಡಿ ಓಡೋಗ್ತಾ ಇದ್ದಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಂದೇ ಮುಖ ತೋರಿಸೋ ನೋಡಿ ಓಡೋಗ್ತಾ ಇದ್ದಾರೆ ಕಳ್ಳರು ಥರ. ಒಂದೇ ಒಂದು ಇದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಒಂದರಲ್ಲೂ ಪ್ರೈಸ್ ಗೆದ್ದಿಲ್ಲ ಇವ್ರಿಗೆ. ನಾಚಿಕೆ ಆಗೋದಿಲ್ವೇನ್ರು ನಿಮಗೆ? ನೋಡಿ ಗೈಸ್, ನಾಚಿಕೆ ಆಗಲ್ವಾ ನಿಮಗೆ? ಹಾಂ, ನೋಡಿ ಇವರು ಗೈಸ್, ಇವರು ಮೇಕಪ್ ಆರ್ಟಿಸ್ಟು ರಶ್ಮಿ ಜೀವ ಅಂದ್ಬಿಟ್ಟು ಹೊಸ್ದಾಗಿ ಮಾಡ್ತಾ ಇದ್ದಾರೆ. ಜೀವ ರಶ್ಮಿ ಅಂತೆ. ನೋಡಿ, ನಿಮ್ಗೇನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನನಗೆ ಪೇಮೆಂಟ್ ನನಗೆ ಹಾಕಿ. ಮಾಡಿದ್ದೀನಿ. ಗೌತಮ್ ನಾಯಕ್ ನೋಡಿ, ಲಾಸ್ಟ್ ವರ್ಷ ಅವರಮ್ಮ ಒಂದರಲ್ಲೂ ಗೆದ್ದಿಲ್ಲ ಅಂದ್ಬಿಟ್ಟು ಅಳ್ತಾ ಇದ್ರು. ಕಣ್ಣೀರು ಹಾಕಿದ್ದಕ್ಕೆ ಈ ಸತಿ ಅವ್ರ ಮಗ ಗೆದ್ದಿದ್ದಾನೆ. ನೋಡಿ ತಗೊಳ್ಳಿ. ನೋಡಿ ಅವರಮ್ಮ ಹೇಳ್ತಿದ್ದಾರೆ, ಯಾಕೆ ಮಗನೇ ಒಂದರಲ್ಲೂ ಈ ಸತಿ ಗೆದ್ದಿಲ್ಲ ನೀವು ಅಂತ ಅಂದ್ಬಿಟ್ಟು ವಿಚಾರಿಸ್ತಾ ಇದ್ದಾರೆ. ಒಂದರಲ್ಲೂ ಗೆದ್ದಿಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಂ, ಎಲ್ಲದರಲ್ಲೂ ಹಂಗೆ ಹೇಳ್ತೀರಾ ಅಂದರೆ ಗೆದ್ರೆ ಯಾರೋ ಅಪ್ರಿಷಿಯೇಟ್ ಮಾಡ್ತಾರೆ. ಸಬಾಸ್ ಮಗನೇ 2ರಲ್ಲಿ ಗೆದ್ದಿದ್ಯಾ ಅಂತ. ಹಾಂ, ನಾಚಿಕೆ ಆಗಲ್ಲ, 1ರಲ್ಲಾದರೂ ಗೆದ್ದಿಲ್ಲ, ಅದಕ್ಕೆ ಹೇಳ್ತಾರೆ. ಹಾಂ, ಹೇಳು. ಹಾಂ, ನೋಡಿ ಚೆನ್ನಾಗಿ ಇದು ಮಾಡ್ತಾನೆ ಅಂದ್ಬಿಟ್ಟು ಹೊಸ ಪ್ಯಾಂಟ್ ಬೇರೆ ಹೊಲ್ಸ್ಕೊಂಡ್ಕೊಟ್ರೆ ಇವನಿಗೆ. ನೋಡಿ ಗೈಸ್, ಇವಾಗ ಡ್ರೈವರ್ ಹರೀಶ್ ಅಂಕಲ್ ಅವರ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಹರೀಶ್ ಅಂಕಲ್ ಅವ್ರ ಮನೆ ಇಲ್ಲೇ ಅಂತ ಇರೋದು. ಸೊ ಹಾಗಾಗಿ ಪ್ರೋಗ್ರಾಮ್ ಮುಗೀತಲ್ಲ, ಇನ್ನೂ ಲೇಟು ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಗೈಸ್, ಅವರು ಹೊರಗಡೆ ಹೋಗಿದ್ದಾರಂತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡೋಣ ಬನ್ನಿ. ಇಲ್ಲೇ ಇಕ್ಕೋದವರು ಗೈಸ್. ನೋಡಿ, ಎಲ್ಲ ಊಟದ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ಫುಲ್ಲು. ಲಾಸ್ಟ್ ಟೈಮು ಇಲ್ಲ ಮಾಡಿದರು, ಬಟ್ ಈ ಥರ ಇಷ್ಟು ಮಾಡಿರಲಿಲ್ಲ.
ಗೈಸ್ ನೋಡಿ ಭೂವಿಗೆ ಯಾವ ಥರ ಅಳ್ತಿದ್ದಾನೆ. ಒಂದೇ ಒಂದು ಚಾಕ್ಲೇಟ್ಗೋಸ್ಕರ ಎಷ್ಟೊಂದು ಅಳ್ತಾ ಇದ್ದಾನೆ ನೋಡಿ. ಭೂವಿ ನೀನು ಟಿ ವಿಲಿ ಬರ್ತೀಯಾ ಯೂಟ್ಯೂಬಲ್ಲಿ? ನೋಡಿ ಇವರು ಎಷ್ಟು ಬೇಗ ಬಂದಿದ್ದಾರೆ ಅಂದರೆ ಇವರೇ ಫಸ್ಟು ಬಂದಿರೋದು ಕ್ಯಾಂಡಿಡೇಟು. ಏನು ಅನ್ಸಲ್ವಾ ಇಷ್ಟು ಲೇಟಾಗಿ ಬರ್ತೀರಲ್ಲ ಮೇಡಮ್ ನೀವು? ಹಾಂ, ಇಷ್ಟು ಲೇಟಾಗಿ ಬರ್ತೀರ, ಏನು ಅನ್ಸಲ್ವಾ? ಭೂವಿಗೆ ನೋಡಿ ಕೋಟ್ ಎಲ್ಲ ಬಿಸ್ತಾವನು ಇವಾಗ. ನೋಡಿ ಸೋನು. ಹಾಯ್ ಗಾಯ್ಸ್, ನೋಡಿ ನಾವಿವಾಗ ಮಲ್ಕೊಂಡಿದ್ದೀವಿ. ಅಲ್ಲ, ಪರ್ದೆ ಎಳೆದಾಗಿದೆ, ಈಗ ಪರ್ದೆ ಸರಿಸುವ. ಹೇಳು ಸೋನು. ಹಾಯ್ ಗಾಯ್ಸ್, ನೋಡಿ ನಾವಿವಾಗ ಫಂಕ್ಷನ್ಗೆ ಬಂದಿದ್ದೀವಿ ಅಂತ ಹೇಳು ಸೋನು. ಭೂವಿಗೆ ಇಲ್ಲೋಡು, ಹಾಯ್ ಮಾಡು. ಭೂವಿ ನೋಡು. ಬ್ಯೂಟಿಫುಲ್ ಹೇರ್ ಸ್ಟೈಲ್. ಸೊ ಗೈಸ್ ನೋಡಿ ಊಟ ತಿಂತಾ ಇದ್ದೀವಿ ಇವಾಗ. ನಿಂದೆಲ್ಲ ಐತೆ ಈ ಥರ ಹೇಳ್ಕೊಟ್ಟವ್ರು, ಈ ಥರ ತಾನೇ ಕೊಟ್ಟಿರೋದು. ನಿನ್ನ ಫೋಟೋ ಐತೇನೋ? ನಿನ್ನ ಫೋಟೋ ಆಯ್ತಾ? ಮತ್ತೆ ಏನಕ್ಕೆ ತಗೋಬೇಕು? ಫ್ರೆಂಡ್ಸ್ ನೋಡಿ ಗೇಮ್ ಆಡಲ್ಲ, ಯಾವ್ದ್ರಲ್ಲೂ ಪ್ರಾಕ್ಟೀಸ್ ಮಾಡಲ್ಲ, ಮಾಡಿದ್ರು ಸೋಲ್ತಾರೆ ಎಲ್ಲಾದ್ರಲ್ಲೂ ನೋಡಿ. ಅದಕ್ಕೆ ಇವತ್ತು ಊಟ ತಿಂದಿಲ್ಲ, ಉಪವಾಸ ಇದ್ದಾನೆ ನೋಡಿ ಗೈಸ್. ಇವ್ ನೋಡಿ ಏನು ಇವ್ರಿಗೆ ಫೋಟೋ ಚಿಂತೆ, ನಮಗೆ ರೆಸ್ಟ್ ಮಾಡೋ ಚಿಂತೆ. ಎಲ್ಲಿ ಬಂದ್ರು ಬರೀ ಇದೇ ಆಯ್ತು, ಹುಡ್ಕೋದು, ಗಿಡ ಹುಡ್ಕೋದು, ಅದು ಇದು ಕಿತ್ಕೊಂಡು ಹೋಗೋದು. ಎಲ್ಲಾದ್ರೂ ಬಂದ್ರೆ ಅದು ಇದು ಗಿಡ ಕಿತ್ಕೊಂಡು ಹೋಗೋದು, ಮನೆ ಹತ್ರ ಬೆಳೆಸೋದು. ನೋಡಿ ನೋಡಿ ನಮ್ಮ ಮನೆ ಹತ್ರ ಇರೋ ಬರೋ ಗಿಡ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟವ್ರೆ ಗೈಸ್. ಇದು ತುಳಸಿ ಗಿಡ, ಅದು ಗಿಡ, ಇದು ಗಿಡ, ಮಲ್ಲಿಗೆ ಗಿಡ ಎಲ್ಲ. ಓ ಗೈಸ್ ನೋಡಿ, ಇಲ್ಲಿ ಭೂಮಿಗೂ ಹೋಯ್ತಾ ಇದ್ದಾನೆ. ಬೇಗ ಹೋಯ್ತಾ ಇದ್ದೀನಿ ನಾನೇ ಫಸ್ಟು. ನೋಡಿ ನನ್ನಿಂದ ಬರ್ತಾ ಇದ್ದಾನೆ ಸಿಕ್ಕ ಪುಟ್ಟ ಬಾಲಕ. ಬಾರೋ, ಓಡ್ ಬಾ ಗೈಸ್. ನೋಡಿ ಕೋಟೆಲ್ಲ ಬಿಚ್ಚಾಕ್ಬಿಟ್ಟಿದ್ದೆ, ನೀವು ಸೆಕೆ ಆಗ್ತಿದೆ ಅಂತ ಗೈಸ್. ನೋಡಿ ಯಾವಾಗ ನೋಡಿದ್ರು ಟಯರ್ಡ್ ಅಂತ ಹೇಳ್ತಾ ಇರ್ತಾರೆ, ಬರೀ ಇದೇ ಆಯ್ತು ಇವ್ರದ್ದು. ನೋಡಿ ನೋಡಿ ಗೈಸ್. ಮತ್ತೆ ಇನ್ನೇನು ಸಮಾಚಾರ? ಹಾಂ ಇದೇನಾ ಗೈಸ್? ಇವಾಗ ಹರೀಶ್ ಅಣ್ಣ ಅವ್ರ ಮನೆ ಹತ್ರ ಬಂದಿದ್ದೀವಿ. ಸೊ ಗೈಸ್ ನೋಡಿ, ಇದು ಕಾಲೇಜು. ಸೊ ಅದಕ್ಕಿಂತ ಸ್ವಲ್ಪ ಒಳಗಡೆ ಬಂದರೆ ಅದು ಸ್ಕೂಲು, ಇದು ಸ್ವಲ್ಪ ಮುಂದೆ ಬಂದರೆ ಒಳಗಡೆ ಕಾಲೇಜ್ ಸಿಗುತ್ತೆ. ಮತ್ತು ಇಲ್ಲಿ ಬಂದು ಸ್ವಲ್ಪ ಆ ಕಡೆ ಒಳಗಡೆ ಹೋದರೆ ಗುರುಕುಲ ಅಂತ ಸಿಗುತ್ತೆ. ಸೊ ಸಂಸ್ಕೃತ ಆ ಥರ ಎಲ್ಲ ಕಲಿಸ್ತಾರಲ್ಲ, ಸೊ ಅದು ಸಿಗುತ್ತೆ ಇಲ್ಲಿ. ಸೊ ಅದನ್ನು ಕೂಡ ಇಲ್ಲಿ ಸಿಗುತ್ತೆ. ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಹೋದರೆ ಗುರುಕುಲನೂ ಸಿಗುತ್ತೆ. ಸೊ ಪ್ರೋಗ್ರಾಮ್ ಇನ್ನೂ ಸ್ಟಾರ್ಟ್ ಆಗೋದು ಲೇಟ್ ಅಲ್ವಾ, ಸೊ ಹಾಗಾಗಿ ಓಡಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗರು ನೋಡಿ ಎಷ್ಟೆಷ್ಟು ದೊಡ್ಡ ಹುಡುಗರು ಇದ್ದಾರೆ ನಮ್ಮ ಜೊತೆ ಅಂತ. ಇವ್ರನ್ನೇ ಕಾಲೇಜ್ ಸೇರ್ಸೋಕೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇದು ಕಾಲೇಜು. ನಾನು ಇಲ್ಲಿ ಗಂಟ ಬಂದೇ ಇಲ್ಲ ಗೈಸ್. ಸ್ಕೂಲಿಂದ ಹಂಗೆ ಹೊಂಟೋಗ್ಬಿಡ್ತಿದ್ದೋ. ಸ್ವಲ್ಪ ಇವಾಗ ಬರ್ತಾಯಿದ್ದೀವಿ, ಫಸ್ಟ್ ಟೈಮ್ ಬರ್ತಾಯಿದ್ದೀವಿ. ನೋಡಿ ಕಾಲೇಜೇ ಚೆನ್ನಾಗಿದೆ ಒಂಥರ, ಏನು ವಿಧಾನಸೌಧ ಥರ ಐತೆ ಗೈಸ್ ಇದು. ನೋಡಿ ಅಲ್ಲೋಗಿ ಲೆಫ್ಟ್ ಹೋದರೆ ಗುರುಕುಲ ಅಂತ ಸಿಗುತ್ತೆ. ಸೊ ಅಲ್ಲಿ ಸಂಸ್ಕೃತ ಅದು ಇದು ಎಲ್ಲ ಹೇಳ್ಕೊಡ್ತಾರೆ. ಸೊ ಈ ರೀತಿ ಇದೆ. ಸೊ ಬನ್ನಿ ಹೋಗೋಣ. ಸೊ ನೋಡಿ ನೀವು ಇಲ್ಲಿ ಬಂದು ಈ ಕಡೆ ಲೆಫ್ಟ್ ಹೋದರೆ ಗುರುಕುಲಕ್ಕೆ ಹೋಗ್ತೀರಾ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ಹಾಂ ನೋಡಿ ಈ ಕಡೆ ಲೆಫ್ಟ್ ಸೈಡು ರೈಟ್ ಸೈಡು ಎಲ್ಲ ನೇಚರ್ ಯಾವ ರೀತಿ ಇದೆ, ಫುಲ್ ಗಾರ್ಡನ್ ಥರ. ನೋಡಿ ಇಲ್ಲಿ ತೆಂಗಿನ ಮರಗಳು, ಮತ್ತು ಇಲ್ಲಿ ನೋಡಿ ಬಾಳೆ ಗಿಡಗಳು,
ಸೊ ಎಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಮಾತ್ರ. ನೇಚರ್ ಲವರ್ಸ್ಗಂತೂ ಸಖತ್ತಾಗಿರುತ್ತೆ ಮಾತ್ರ. ಟೆನ್ಷನ್ ಇದ್ರೂ, ಎಷ್ಟೇ ಟೆನ್ಷನ್ನು ಏನೇ ಇದ್ರೂ ಫುಲ್ ಕೂಲಾಗಿರುತ್ತೆ, ಓದೋಕ್ಕೆಲ್ಲ ಪ್ರಶಾಂತವಾಗಿರುತ್ತೆ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್ ನೋಡಿ, ಇದೆ ವೇದ ವಿಜ್ಞಾನ ಗುರುಕುಲಂ ಅಂತ ಇದೆ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ನಡಿ ನಡಿ ನಡಿ, ಬಾ ಬಾ ಬಾ. ಸೊ ಗೈಸ್ ಇದು ನೋಡಿ, ಇಲ್ಲಿ ಟೀಚ್ ಮಾಡೋದಕ್ಕೂ ಯಾವ ರೀತಿ ಇದೆ, ಕಲಿಸೋದಕ್ಕೂ ಒಬ್ಬೊಬ್ರಿಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಇದೆ. ಅದರಲ್ಲೆಲ್ಲನೂ ಯಾವ ರೀತಿ ಕಲಿಸ್ತಾರೆ ಅಂತ ನೋಡಿ ತೋರಿಸ್ತೀನಿ. ಸೊ ನೋಡಿ ಅಲ್ಲೊಂದಿದೆ, ಕ್ಲಾಸ್ ರೂಮ್ ಅಂತ ಇರುತ್ತಲ್ಲ, ಸೊ ಆ ಥರ ಇಲ್ಲಿದೆ. ಸೊ ನೋಡ್ಬೋದು ಇಲ್ಲಿ. ಸುಮ್ಮನೆ ನೋಡೋಕೆ ಏಯ್ ನೋಡಿ ಗೈಸ್, ಇದೆ ಕ್ಲಾಸ್ ರೂಮು ಯಾವ ರೀತಿ ಇದೆ. ಇಲ್ಲಿ ಗಣಪತಿ ಇದೆ. ಇದರಲ್ಲೇ ನಮ್ಗೆ ಯಾವ ರೀತಿ ಕ್ಲಾಸ್ ರೂಮ್ ಇರುತ್ತಲ್ಲ ಅದೇ ರೀತಿ ಇವ್ರಿಗೆ ಈ ಥರ ಕ್ಲಾಸ್ ರೂಮಲ್ಲಿ ಹೇಳ್ಕೊಡ್ತಾರೆ. ಸಂಸ್ಕೃತ ಅವೆಲ್ಲ ಒಂದೊಂದು ಇದೆ, ಅದರಲ್ಲಿ ಏನೇನು ಎಷ್ಟು ಥರಗಳು ಬರುತ್ತೆ, ಸೊ ಅವೆಲ್ಲ ಇದರಲ್ಲಿ ಹೇಳ್ಕೊಡ್ತಾರೆ. ನೋಡಿ ಗೈಸ್, ಎಷ್ಟು ಮುದ್ದಾಗಿದೆ ಇದು. ಓಯ್ ಸೋನು ಹಿಂದೆ ಹೋಗು. ಹಂಗ ಮಾಡಬೇಕು ಮುದ್ದು. ಬಾಯ್ ಸೋನು, ಬಂದ್ಬಿಡು ಸಾಕು. ಬಾರ ಹೋಗೋಣ, ಬುಯ್ ಬಾ, ಬನ್ನಿ ಹೋಗೋಣ. ಬಾ 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 ಸಾಕು, ಬನ್ನಿ. ಸೊ ಗೈಸ್ ನೋಡಿ, ಇಲ್ಲಿ ಬರ್ತಾ ಅನಂತಂ ವಾಸುಕಿಂ ಶ್ರೇಷ್ಠಂ ಪದ್ಮನಾಭಂ ಚ ಕಂಬಲಂ ನೋಡಿ. ಇದು ಗೋಶಾಲೆ ಗೈಸ್, ಇದು ಗುರುಕುಲದ ಗೋಶಾಲೆ ನೋಡಿ ಯಾವ ರೀತಿ ಇದೆ. ಸೊ ಗೋನೆಲ್ಲ ಆಚೆ ಕಟ್ಟಾಕಿದ್ದಾರೆ ಈಗ ಸದ್ಯಕ್ಕೆ. ಬನ್ನಿ ಬನ್ನಿ ಬನ್ನಿ. ಸೊ ನಾವು ಇವಾಗ ಗುರುಕುಲನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೂ ಬಂದಿರಲಿಲ್ಲ, ಇದೇ ಫಸ್ಟ್ ಬಂದಿರೋದು. ಸೊ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ಏನೇನಿದೆ ಅಂತ. ಸೊ ನೋಡಿ, ಇವೆಲ್ಲ ಮೇವು, ಗೋಗೆ ಇವೆಲ್ಲ ಮೇವು ಇದೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲೊಂದಿದೆ ಪುಟ್ಟು ಗೋ ಇದೆ. ಸೊ ಒಳಗಡೆ ಬಂದರೆ ಈ ಥರ ಮೇವು ಹಾಕೋಕ್ಕೆಲ್ಲ ಜಾಗ ಇಲ್ಲಿ. ಹೋಗೋಣ. ಸಾಕು ಸಾಕು ಸಾಕು. ಸೊ ಗೈಸ್ ನೋಡಿ, ಟೀ ಕುಡಿತಾ ಇದ್ದೀವಿ. ಇಲ್ಲಿ ಟೀ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಟೀ ಕುಡಿತೀಯಾ? ಹಾಂ, ಇದು ಟೀನೇ ತಗೋ. ನಿಂಗೆ ಈ ಗ್ಲಾಸು, ನಂಗೆ ಆ ಗ್ಲಾಸ್. ಎಲ್ರೋ ಇನ್ನ ಹುಡುಗರು, ನಿಮ್ಮ ಫ್ರೆಂಡ್ಸ್ ಎಲ್ಲಿ? ಅಲ್ಲಿ ಒಳಗಡೆ ಇರ್ಬೇಕು. ನಾನು ವಿಡಿಯೋ ಮಾಡ್ತಿರೋದು. ಆಯ್ತು ಆಯ್ತು.
ನೋಡಿ ಹೇಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೆ ಹಿರಿಯರು ಮಹನೀಯರು ಸರಸ್ವತಿ ದೇವಿ ಓಂಕಾರ ವಂದೇ ಭಾರತ ಮಾತರಂ ಭಾರತ್ ಮಾತಾ ಕಿ ಜೈ. प्रत्युत प्रजनन केंद्र सह प्रचल ಗಣಾಯಕ ನಾಯಕ ಚಿರಂಜೀವಿ ತೇಜಸ್ ಗೌಡ ಆರ್ ಜಿಲ್ಲಾ ಮಟ್ಟದ ಥ್ರೋಬಾಲ್ ಆಟಗಾರ. ಪತಂಜಲಿ ಗಣಾಯಕ ನಾಯಕ ಚಿರಂಜೀವಿ ದೇವರಾಜ್ ಬಿಆರ್ ರಾಜ್ಯ ಮಟ್ಟದ ಕ್ರೀಡಾಪಟು. ಜಗದೀಶ್ ಚಂದ್ರ ಬೋಸ್ ಗಣಾಯಕರ ನಾಯಕ ನಿತೇಶ್ ಕೆ ಚಿರಂಜೀವಿ ರುಚಿತ್ ಎಚ್.ಪಿ ರಾಷ್ಟ್ರ ಮಟ್ಟದ ಕ್ರೀಡಾಪಟು. ಬ್ರಹ್ಮಗುಪ್ತ ಗಣಾಯಕರ ನಾಯಕ ಶಿವರಾಮ್ ಕಾರನ್ ಗಣಾಯಕರ ನಾಯಕ ಚಿರಂಜೀವಿ ತೇಜಸ್ ಜಿಲ್ಲಾ ಮಟ್ಟದ ಕ್ರೀಡಾಪಟು. ದಾರಾಬೇಂದ್ರ ಗಣಾಯಕರ ನಾಯಕ ಚಿರಂಜೀವಿ ವೇಣು ಎಸ್ ಜಿಲ್ಲಾ ಮಟ್ಟದ ಬ್ಯಾಡ್ಮಿಂಟನ್ ಆಟಗಾರ. ಅಬ್ದುಲ್ ಕಲಾಂ ಗಣಾಯಕಗಳಿಂದ ಯೋಗಾಸನ ಪ್ರದರ್ಶನ. ಯೋಗಾಸನಗಳ ಮೂಲಕ ಹಲವಾರು ವಿಧ ಕಾಯಗಳ ಗಮನದ ರಚನೆಯಲ್ಲಿ ವಿಜಾಸನ, ಧನುರಾಸನ, ಚಕ್ರಾಸನ. ಮೈದಾನದ ಮೂಲೆಯಲ್ಲಿ ನಾವು ಪಾಲಕರು ಕೆಲವರು ಮಹನೀಯರು ಕ್ರೀಡಾಂಗಣದ ಒಳಗೆ ಬಂದಿದ್ದೀವಿ. ಸಹಕರಿಸಬೇಕು ಅಂತ ವಿನಂತಿ. ಆಯ್ದ ವಿದ್ಯಾರ್ಥಿಗಳಿಂದ ವಾಟರ್ ಟ್ಯಾಲೆಂಟ್ ಪ್ರದರ್ಶನ. ವಿದ್ಯಾರ್ಥಿಗಳಿಂದ ಗೋಪುರದ ರಚನೆ. ಎರಡನೇ ಕ್ಲಾಸ್ ಮೇಲೆ ಹ್ಯಾಂಡ್ ಬ್ಯಾಲೆನ್ಸ್ ಮೇಲೆ ನಮಸ್ಕಾರ ಸ್ಥಿತಿ. ಎರಡನೇ ಸ್ಕೂಲ್ ಮೇಲೆ ವೃಕ್ಷಾಸನ ಸ್ಥಿತಿಯಲ್ಲಿ ವಿಕಾಸ್ ಅತ್ಯಂತ ವಿದ್ಯಾರ್ಥಿ. ವೃಕ್ಷಾಸನ 9ನೇ ತರಗತಿ ವಿದ್ಯಾರ್ಥಿ. तीन चार पाँच छः सात आठ गुरु 1 2 3 4 5 6 7 8. व्यायाम स्थिति. व्यायाम 2 गुरु 1 2 3 4 गुरु 1 2 3 5 6 गुरु 1 2 3 4 5 6 गुरु 1 2 3 4 5 6. ऊर्ध्वक्षेप गुरु 1 2 3 4 6. मुष्टि प्रहार अपक्रमा गुरु 1 2
3 4 5 6 ಬಸವರಾಜ್ ನಿಖಿಲ್ನಿಂದ ಬಾಳೆ ಎಲೆ ರಚನೆ. ದರ್ಶನ್ ಬಸರಂಗ ತಿಮ್ಮಗಾರನಾಗಿ ರೋಹಂಡಿ ಸಿಂಹಾಸನದಲ್ಲಿ. ಹೇಮಂತ್ ಮತ್ತು ರಕ್ಷಾ ಹೇಮಂತ್ ನಿಶಾದ್. ಅಧಿಶೀಲ ಮಕ್ಕಳಿಂದ ಜೈ ಕಿಸಾನ್ ನೃತ್ಯ ಪ್ರದರ್ಶನ. ಇದರ ಮಾರ್ಗದರ್ಶಕರು ಅಧಿಶೀಲ ಮಾತಾಜಿಗಳಾದ ಗುಣಶ್ರೀ ಮಾತಾಜಿ, ಮಂಜುಳಾ ಮಾತಾಜಿ, ಅಶ್ವಿನಿ ಮಾತಾಜಿ ರವರುಗಳಿಂದ. ಈ ಸುಗ್ಗಿ ತಂದವಳಾರಮ್ಮ, ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ ನಮ್ಮಮ್ಮ ನಮ್ಮಮ್ಮ. ಅರಳಿತು ಗಲಗಲ ಗಲಗಲ ಸರಿಯುವ ದೀಪನ ಏನ್ಮಲ್ಲಣ್ಣ, ನೀನ್ ಸಾಮಾನ್ಯದವರಲ್ಲ ಬಿಡು. ಅದೃಷ್ಟ ಲಕ್ಷ್ಮಿನೇ ನಿನ್ ಮನೆಗೆ ಹುಡ್ಕೊಂಡು ಬರ್ತಾ ಇದೆ ಅಂದ್ರೆ ಏನು ಯೋಗ ಆಗ್ತೀನಿ. ಬುದ್ಧಿ ಏನೇ ಮಲ್ಲಣ್ಣ ಅಂತ ಒಳ್ಳೆ ಹೊಸ ಬುದ್ಧಿ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಸ್ವಾಮಿ. ನೋಡು ಮಲ್ಲಣ್ಣ, ನೇರವಾಗಿ ನನ್ನ ಮಣ್ಣಿದು ಧಮನಿ ಧಮನಿಯಲ್ಲಿ ನರ್ತಿಸುವ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು. ಡ್ಯಾನ್ಸ್ ಐತೆ. ವಿದ್ಯಾರ್ಥಿಗಳಿಂದ 5 ತಂಡಗಳೇ ತ್ರಿಭುಜಾಕೃತಿ ರಚನೆ. 98 ವಿದ್ಯಾರ್ಥಿಗಳಿಂದ 3 ತಂಡಗಳಲ್ಲಿ ಗೋಪುರದ ರಚನೆ. ಮೇಲೆ 6 ವಿದ್ಯಾರ್ಥಿಗಳು ರುಚಿ 3 ವಿದ್ಯಾರ್ಥಿಗಳು ಪ್ಯಾರಲಲ್ ಬಾರ್ ಮೇಲೆ ಚಕ್ರ. ಟ್ರಿಪಲ್ ಬೆಂಕಿ ಚಕ್ರದಲ್ಲಿ 6 ಪುಸ್ತಕ ಹಿಡೀರಿ ಎಂಬಂತಹ ನೋಟ. ಪುಸ್ತಕ ಹಿಡಿದು ಸೈಕಲ್ ಬ್ಯಾಲೆನ್ಸ್ ಅಲ್ಲಿ ಚಲನೆ. ನ್ಯೂಸ್ ಪೇಪರ್ ರೀಡಿಂಗ್ ಅಲ್ಲಿ ಸೈಕಲ್ ಬ್ಯಾಲೆನ್ಸ್ ಅಲ್ಲಿ ಚಲನೆ. ಪರೀಕ್ಷೆ ಬರೆಯುವ ರೀತಿಯಲ್ಲಿ ವೃತ್ತದಲ್ಲಿ ಸೈಕಲ್ ಹಾರಿಸಿದ ವಿದ್ಯಾರ್ಥಿಗಳು ಉಜ್ವಲ್, ಚಿದಾನಂದ, ನಿಮಿತ್, ಧನುಷ್. ದಯಾನಂದ್ ಕೇಸ್ 10ನೇ ತರಗತಿ ಈ ಸೆಕ್ಷನ್. ಬೆಂಕಿಯ ಚೆಂಡು ತಿರುಗಿಸಿದ ವಿದ್ಯಾರ್ಥಿ ದಯಾನಂದ ಕಪ್ಪು ಬ್ಯಾಲೆನ್ಸ್ ಅಲ್ಲಿ
ಕೊಡು ಬುಕ್ಕು. ಸೊ ಗೈಸ್ ನೋಡಿ, 2 ಬುಕ್ ತೊಗೊಂಡಿದ್ದೀವಿ, ಇದೊಂದು ಮತ್ತು ಮುಖಜ್ಜಿಯ ಕನಸುಗಳು, ಇವೆರಡು ಬುಕ್ ತೊಗೊಂಡಿದ್ದೀವಿ ನಾವು. ಲೈಟಿಂಗ್ಸ್ ನೋಡಿ ಗೈಸ್ ಯಾವ ರೀತಿ ಇದೆ. ಅಲ್ಲಿ ಹುಲಿ ನೋಡಲ್ಲಿ ಮೇಲೆ ಮೇಲೆ ಹುಲಿ. ಇರು ಇರು ಇರು. ಇದೇ ಗುಹೆ. ಆಯಿತು. ಸೊ ಗೈಸ್ ಫೈನಲಿ ಮುಗೀತು ಫುಲ್ಲು ಫಂಕ್ಷನ್ ಎಲ್ಲ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೊ ಮಚ್ ಕನೆಕ್ಟ್ ವಿಡಿಯೋ ನೋಡೋದಕ್ಕೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.